ಜನವರಿ 24ನೇ ತಾರೀಕು ಶನಿವಾರ ಹಾಸನ ನಮ್ಮ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ ಏನು ಕಾಂಗ್ರೆಸ್ನವರು ಈ 2.5 ವರ್ಷದಲ್ಲಿ 2 ಬೃಹತ್ ಸಭೆ ಮಾಡಿದ್ರು. ಒಂದು ರಾಜಣ್ಣವರು ಉಸ್ತುವಾರಿ ಮಂತ್ರಿ ಇದ್ದಾಗ, ಇನ್ನೊಂದು ಕೃಷ್ಣ ಬೈರೇಗೌಡರು ಉಸ್ತುವಾರಿ ಮಂತ್ರಿ ಆದಮೇಲೆ ಬಹಳ ದೊಡ್ಡ ಸಭೆ ಮಾಡಿದ್ದಾರೆ. ಯಾಕೆ? ಈ ರಾಜ್ಯದಲ್ಲಿ ಯಾವುದೋ ಜಿಲ್ಲೆ ಇತ್ತಿಲ್ವಾ? ಇಲ್ಲಿ ನಡೆದಿರ್ತಕ್ಕಂಥ ನನ್ನೆಲ್ಲ ಅಣ್ಣ ತಮ್ಮಂದಿರು, ಯುವಕರು, ನಮ್ಮ ತಾಯಿದ್ರು, ಯಾಕೆ 30 ಜಿಲ್ಲೆಗಳಲ್ಲಿ ಕೇವಲ 2 ಜಿಲ್ಲೆ, 2 ಕಾರ್ಯಕ್ರಮ ಒಂದೇ ಜಿಲ್ಲೆಯಲ್ಲಿ ಹೇಳಿ. ಇದು 1962ರಿಂದ 2025 ಇದು ದೇವೇಗೌಡರು ಹುಟ್ಟಿದಂಥ ಜಿಲ್ಲೆ, ಅವ್ರನ್ನ ಬೆಳೆಸಿದಂಥ ಜಿಲ್ಲೆ ಇದು. ಆ ಬೆಳೆಸಿದಂಥ ಅನೇಕ ತಂದೆ ತಾಯಿಗಳು ನನ್ನ ಕಣ್ಮುಂದೆ ಇಲ್ಲ, ನನ್ನ ಅಗಲಿ ಹೋಗಿದ್ದಾರೆ. ನನಗೆ ಈಗ 93 ವರ್ಷ ನಡೀತದೆ. ಏಕೆ ದೇವೇಗೌಡರಿಗೆ ಇಷ್ಟೊಂದು ಆಟ? ಇಬ್ಬರು ಎತ್ಕೊಂಬರ್ಬೇಕು. ಯಾಕೆ? ದೇವೇಗೌಡರು ನಮ್ಮಪ್ಪ ಸಾಮಾನ್ಯವಾದರೆ, ದೇವೇಗೌಡರು ನಮ್ಮ ಮಣ್ಣಿನ ಮಗ ಕರೀತಾರೆ. ನಮ್ಮಪ್ಪ ಸಾಮಾನ್ಯ ಕುರಿ ದೊಡ್ಡಣ್ಣ ಅಂತ ಕರೀತಾರೆ. ಅವರ ಹೊಟ್ಟೆಯಲ್ಲಿ 2ನೇ ಹೆಂಡತಿಗೆ ಮೊದಲನೇ ಮಗ ನಾನು. ಮೊದಲನೇ ಹೆಂಡತಿ 3 ಜನ ಗಂಡು ಮಕ್ಕಳು. ಮೊದಲನೇ ಹೆಂಡತಿ 10 ದಿನದಲ್ಲಿ ತಿರುವು. 2ನೇ ಹೆಂಡತಿ ನಮ್ಮ ತಾಯಿ, ಅವರ ಹೊಟ್ಟೆಯಲ್ಲಿ ಹುಟ್ಟಿದ ಮೊದಲನೇ ಮಗ. ನಮ್ಮಪ್ಪನಿಗೆ ವಿದ್ಯೆ ಇಲ್ಲ, ಆದರೆ ಒಂದು ಹುಚ್ಚು ನಮ್ಮಪ್ಪನಿಗೆ. 3 ಮಕ್ಕಳು ತೀರೋದ್ರು. ಈ ಮಗನ ಆಯುಷ್ ಏನು ಮಾಡೋದು? ನಮ್ಮಪ್ಪನಿಗೆ ನಾನು ಹುಟ್ಟಿದ ಸಂದರ್ಭದಲ್ಲಿ ನಮ್ಮೂರಿನ ಆಂಜನೇಯ ದೇವಸ್ಥಾನದಲ್ಲಿ ಹುಳೈಗಾರರು ಅಂತ ಒಬ್ಬರು ಅರ್ಚಕರು. ಏನು ಮಾಡೋದು? ಹೆಂಡತಿ ಹೊರಟೋದ್ರು, 3 ಮಕ್ಕಳು ಹೊರಟೋದ್ರು. ಈಗೇನೋ ಈ ಹುಡುಗ ಈ ಹುಟ್ಟಿದ್ರೆ ಏನು ಮಾಡೋದು? ಅವ್ರ ಬೀಗರು ಬಂಡಿವಳೆ ರಾಮಾಂಜನೇಯಗಾರರು. ನೀನು ಅವ್ರ ಹತ್ರ ಹೋಗು, ಒಂದು ಜಾತಕ ಬರ್ಕೊಡ್ತಾರೆ. ಆ ಜಾತಕ ಬರೆದು ಪುಣ್ಯ ನನ್ನ ಉಳಿಸ್ಕೊಳ್ಳಿಕ್ಕೆ ಹಲವಾರು ನೋವು. ನನ್ನ ಅಳಿಯ, ಮೊದಲನೇ ಅಳಿಯ ಡಾಕ್ಟರ್ ಮಂಜುನಾಥ್, 2ನೇ ಅಳಿಯ ಚಂದ್ರಶೇಖರ್, ಜಯದೇವ ವಿದ್ಯಾ ಆಸ್ಪತ್ರೆ ಸಂಸ್ಥೆ ಏನಿದೆಯೋ 16 ವರ್ಷ ಡೈರೆಕ್ಟರ್ ಆಗಿದೆ.
ನನ್ನ ಉಳಿಸ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಎಲ್ಲ ರೀತಿಯ ಹೋರಾಟ ಮಾಡಿ. ಇಲ್ಲಿ ಪಕ್ಕದಲ್ಲಿ ರೇವಣ್ಣ ಇದ್ದಾರೆ, ಅದೆಷ್ಟು ಪೂಜೆ ಮಾಡ್ತಿದ್ದಾನೋ ಗೊತ್ತಿಲ್ಲ ನನಗೆ. ಶೃಂಗೇರಿನಲ್ಲಿ ನಮ್ಮ ಅಪ್ಪನಿಗೆ ಒಳ್ಳೇದಾಗಲಿ ಅಂತ ಹೇಳಿ, ನಮ್ಮ ಅಪ್ಪನ ಆರೋಗ್ಯ ಸರಿ ಹೋಗ್ಬೇಕು ಅಂತ ಹೇಳಿ ಶೃಂಗೇರಿ ಜಗದ್ಗುರು 11 ದಿನ ಪೂಜೆ ನಾನು ಹೇಳ್ತಾ ಹೋಗ್ಬೋದು. ಯಾವಾಗ ದೇವೇಗೌಡನಿಗೆ ಅಪಾಯ ಆಯಿತು ಅಂದಾಗ ಈ ಜಿಲ್ಲೆಯಲ್ಲಿ ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಅನೇಕ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿ ನಮ್ಮ ಗೌಡನಿಗೆ ಆರೋಗ್ಯ ಆಗಲಿ, ಆರೋಗ್ಯ ಬರಲಿ ಅಂತ ಕೇಳಿದಂಥ ಪುಣ್ಯಾತ್ಮರು ಈ ಜಿಲ್ಲೆಯಲ್ಲಿ ಸಾವಿರಾರು ಜನ ಇದ್ದಾರೆ. ಕರ್ನಾಟಕ ಟಿವಿ ಮತ್ತು ಆಟ್6 ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ. ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ಸ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ನಂದನಾ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್. KMF ನಂದಿನಿ, ನಮ್ಮ ನಂದಿನಿ ನಮ್ಮ ಹೆಮ್ಮೆ. KSDL ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ. ಹೆಸರು ನೋಂದಾಯಿಸಲು ಕರೆ ಮಾಡಿ 9113549531. ತಾಲೂಕು, ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ. ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ 3,000 ರೂಪಾಯಿ. ಅರ್ಹತಾ ಸುತ್ತಿನ ತೃತೀಯ ಬಹುಮಾನ 2,000 ರೂಪಾಯಿ. ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ. ಫಿನಾಲೆಯ ದ್ವಿತೀಯ ಬಹುಮಾನ 20,000 ರೂಪಾಯಿ. ಫಿನಾಲೆಯ ತೃತೀಯ ಬಹುಮಾನ 10,000 ರೂಪಾಯಿ. ಒಟ್ಟಾರೆ 5 ಲಕ್ಷ ನಗದು ಬಹುಮಾನ ವಿತರಣೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.